ಬೇರೆ ಲೆವೆಲ್ ಭಾಷೆ. ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದ್ರೂ ಮಾಡೋಣ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಆ ಕಥೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಹುಟ್ಟಿದ ಕಥೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಅಂದ್ಬಿಟ್ಟು ಮಂಜು ಸರ್ ಹತ್ರ ನಾನು ರಿಜಿಸ್ಟರ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದ್ರು ಮಾಡೋಣ ಅಂತ ಕುಂತೀವಿ. ಹಂಗೆ ಶುರುವಾಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾರೆ, ತುಂಬಾ ಜನ ನೋಡ್ತಾ ಇದ್ದಾರೆ. ದುರಂಧರ್ ಅಂದ್ರೆ ಪ್ರೆಸೆಂಟ್ ಕತೆ ಅಂತ ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ತರ ನಾವು ಲಾಕ್ಡೌನ್ ನಡೆದ ಘಟನೆ ಕಟ್ಟಿಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದ್ರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದ್ರೆ ಕಥೆಯಲ್ಲಿ ಎಲ್ಲವೂ ಇದೆ. ಲಾಕ್ಡೌನ್ ಅಂದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ. ತುಂಬಾ ಕಷ್ಟನೂ ಆಗಿದೆ, ತುಂಬಾ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಷಯ. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದ್ರೆ ನನಗೆ ತುಂಬಾ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ಚಿಕ್ಕ ನಾವು ಕಲ್ತವ್ರಿಂದ ಉತ್ತರ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದ್ರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕಥೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕಥೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬಾ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕಥೆಗಳು ಮಾಡೋಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಕತೆ ಶುರು ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ. ತುಂಬ ನಾನು ಹೇಳೋದಂದ್ರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ. ಇಲ್ಲಿ ಯಾವುದೇ ನಾವು ಆ್ಯಕ್ಚುಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ ನಾವು ಕನ್ನಡಿಗರೆಲ್ಲ, ವಿಶಾಲ ವಿರುದ್ಧರು ನಾವೆಲ್ಲ. ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆ ಹೇಳ್ಕೊತೀನಿ. ಸೆನ್ಸಾರ್ ಅವರು ಕೂಡ ತುಂಬ ನಮಗೆ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದಿರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದ ಅಂತ ಹೇಳಿದ್ರು. ಅದು ಭಾಳ ಹೆಮ್ಮೆ, ನಮಗೆ ಭಾಳ ಸಪೋರ್ಟಿವ್. ಹಂಗಾಗಿ ಬಹುಶಃ ನೀವು ಮಾಧ್ಯಮದವರು, ಅದು ಭಾಳ ಮುಖ್ಯ ನಮಗೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರ್ ಶುರುವಾಗಿ ಆಯ್ತು ಸರ್, ಇದು ಒಂದು 2 ವರ್ಷ ಆಗಿದೆ ಕತೆ ಶುರುವಾಗಿ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗಿದೆ ಸರ್. ಇಲ್ಲ ಸರ್, ಶೂಟಿಂಗ್ ಮಾಡಿದ್ವಿ ಸರ್. ಕತೆ ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಗಿದ್ದು ಸರ್ ಅದೇ ಒಂದು 3 ಮಂತ್ಸ್ ಕತೆ ಆಗಿತ್ತು ಸರ್. ಕತೆ ಅಂದ್ರೆ ಕತೆಯನ್ನ ನಾವೆಲ್ಲ ಬಿಟ್ಟಿರೋಕ್ಕಾಗಲ್ಲ. ಬಟ್ ಆದ್ರೆ ಅಲ್ಲಿ 2 ಇದೆ ಸರ್. ನನಗೆ ಲಾಕ್ಡೌನ್, ನನಗೆ ಏನಂದ್ರೆ ಲಾಕ್ಡೌನ್ ಅಂದ್ರೆ ನಮ್ಗೆ ಕೆಲವೊಬ್ರಿಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಕೆಲವೊಬ್ರಿಗೆ ಭಯನೂ ಆಗಿದೆ. ಅಂದ್ರೆ ಲಾಕ್ಡೌನ್ ಅಂದ್ರೆ ಒಂದು ಅದು ಹೆಂಗಂದ್ರೆ ನಿಮಗೆ ಅದು ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ. ಸಿನಿಮಾದಲ್ಲಿ ವಿಷಯ ಲವ್ ಸ್ಟೋರಿ, ಬೇಸಿಕ್ ಲವ್ ಸ್ಟೋರಿ ಇದೆ. ಟೋಟಲಿ ಲವ್ ಸ್ಟೋರಿ ಕತೆ ಪೂರ್ತಿಯಾಗಿ. ಬಟ್ ನಿಮಗೆ ಆ ಘಟನೆಗಳು ನಿಮ್ಗೆ ಹೊಂದಿಕೆ ಆಗ್ತವೆ. ಲಾಕ್ಡೌನ್ ಕಂಟೆಂಟ್ ಇದೆಯಲ್ಲ ಅದೇನೆ, ಅಲ್ಲಿ ಲವ್ ಸ್ಟೋರಿ ಮೂವ್ ಆಗುತ್ತೆ ಅಷ್ಟೇ. ಮೇಡಮ್ ಕ್ಲೈಮ್ಯಾಕ್ಸ್ ಪರ್ಟಿಕ್ಯುಲರ್ ಆಗಿ ಬೇಕಿತ್ತು ನಮ್ಗೆ, ಅದು ಇಂಟೆಂಟು ಇಲ್ಲ ಅಂದ್ರೆ ನಮಗೆ ಅದು ಪರ್ಟಿಕ್ಯುಲರ್ ಅದು ಮಾಡಿದ ಸೀನ್. ಅದು ಆ ಸೀನ್ ನಾವು ಆಕ್ಚುಲಿ ಬಳ್ಳಾರಿ ಒಂದು ದುರಂತ ಆಗಿತ್ತು. ಅಂದ್ರೆ ಕೊರೋನಾ ಆಗೋ ಟೈಮಲ್ಲಿ ಈ ಬಾಡಿಗಳು ತಂದು ಸುರ್ತಾ ಇದ್ರು ಮಣ್ಣಲ್ಲಿ, JCB ಆಗ್ತಾ ಇದ್ರು ಮಣ್ಣಲ್ಲಿ ಬಾಡಿಗೆ ತಂದು. ಅದು ಆಕ್ಚುಲಿ ಭಯಂಕರ ನಮ್ಗೆ ಆಡುತ್ತೆ ಅದು ಕತೆ. ಅಂದ್ರೆ ಮನುಷ್ಯನ ಎಲ್ಲಿ ಬಂತು ಮನುಷ್ಯನ ಜೀವನ ಅಂತ. ಅಂದ್ರೆ ಸತ್ರು ಕೂಡ ಅವನಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಕಡೆ ಭಾಷೆ, ನಮ್ಮ ಕಲ್ಚರ್ ಹೇಗಿದೆ ಅಂದ್ರೆ ಸತ್ತವರಿಗೆ ಗೌರವ ಕೊಡ್ತೀವಿ ನಾವು, ದೇವ್ರ ಸಮಾನ ಅಂತೀವಿ ನಾವೆಲ್ಲ ಸತ್ತವರಿಗೆ. ಆ ಬಾಡಿನ ಮುಟ್ಟಕ್ಕೆ ಕೂಡ ಅದೆಷ್ಟು ದುರಂತ ನಾವು ಹೇಳೋಕೆ ಗೊತ್ತಿರುತ್ತೆ ಮಾಧ್ಯಮದವರಿಗೆ, ನಾವೊಂದು ಚಿಕ್ಕವ್ರು ನಿಮ್ಗೆಲ್ಲ. ಬಟ್ ಆ ಇನ್ಸಿಡೆಂಟ್, ಬಳ್ಳಾರಿ ಇನ್ಸಿಡೆಂಟ್ ಬಹಳ ಕಾಡ್ತು ನಮಗೆ. ಪರ್ಟಿಕ್ಯುಲರ್ ಆಗಿ ಆ ಬಳ್ಳಾರಿನ ಇಟ್ಕೊಂಡು ಅದು ಕ್ಲೈಮ್ಯಾಕ್ಸ್ ಬೇಕಂತ ಮಾಡಿದ್ದು. ಹಾಂ ಸರ್, ಹೌದು. ಎಸ್ 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 ಸರ್. ಇಲ್ಲ ಮಿಸ್ಟೇಕ್ ಇಲ್ಲ ಸರ್, ಅದು ಗೊತ್ತಿದ್ದು ಮಾಡಿದ್ದು. ಅದು ಲಿಂಕ್ ಇಲ್ಲ ಸರ್. ಅದು ಆಕ್ಚುಲಿ ಸರ್ ಹೆಂಗಂದ್ರೆ ಅದು ಕತೆ ಸ್ವಲ್ಪ ಟ್ವಿಸ್ಟ್ ಇದೆ ಸರ್. ಅದು ನೀವು ಬಹುಶಃ ನೋಡಿ ಗೊತ್ತಾಗತ್ತೆ. ಅಂದ್ರೆ ಬಳ್ಳಾರಿ ಇದೆ, ಚಾಮರಾಜ ಸರ್. ಕರ್ನಾಟಕ ಅಂದ್ರೆ ನಾನು ಯಾಕೆ ಹೇಳಿದ್ರು ಸರ್ ನಿಮಗೆ, ಕತೆ ಕರ್ನಾಟಕದಾಗಿರ್ಬೋದು, ಉತ್ತರ ಕರ್ನಾಟಕ, ಬಟ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದು. ಲಾಕ್ಡೌನ್ ಅಂತ ಕಂಟೆಂಟ್ ಇದೆ ಸರ್. ಎಲ್ಲರಿಗೂ ಬೇಕಾದ್ರೆ ನೀವು ಚೀನಾಕ್ಕೆ ಹೋದ್ರು ಅಷ್ಟೇ, ಇಂಡಿಯಾಕ್ಕೆ ಹೋದ್ರೆ ಎಲ್ಲರಿಗೂ ಕಂಟೆಂಟ್ ಗೊತ್ತಾಗುತ್ತೆ ನಿಮಗೆ. ಲಾಕ್ಡೌನ್ ಎಂಬುದು ವರ್ಲ್ಡ್ ಇದೆಯಲ್ಲ ಸರ್. ಹೌದೌದು ಸರ್, ಹೌದೌದು ಸರ್. ಏನು ಗೊತ್ತಾ, ಅದು ವಾಚಿಂಗ್ ಸರ್, ಅದು ವಾಚಬಲ್ ಬರುತ್ತೆ ಅದು ಅಷ್ಟೇ. ಅದು ನಿಮಗೆ ಅದು ವಾಚ್. ಎಸ್ ಸರ್. ಬಟ್ ಅದಕ್ಕೂ ಲಿಂಕ್ ಇದೆ ಅಷ್ಟೇ. ಸರ್ ಹಾಂ ಸರ್. ಸೇಮ್ ಕಂಟೆಂಟ್ ಕ್ಯೂಬ್ಗೆ ಮತ್ತು ಯುಎಫ್ಎ ಅಪ್ಲೋಡ್ ಆಗುತ್ತಾ ಅಥವಾ ಕಂಟೆಂಟ್ ಅಂದ್ರೆ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಅಪ್ಲೋಡ್ ಮಾಡ್ತೀರಾ? ಇಲ್ಲ ಸರ್, ಕ್ವಾಲಿಟಿ ಬೇರೆ. ಎಸ್ ಅಗ್ರಿ ಸರ್.
ಅಲ್ಲ ಹೌದು ಸರ್. ನೀವು ತುಂಬಾ ಟೈಮ್ ಇರೋದ್ರಿಂದ ಎಸ್ ಸರ್. ಕ್ಯೂಬ್ UFO ಇದನ್ನ ರಿಸೀವ್ ಮಾಡಲ್ಲ. ಇಲ್ಲ ಗೊತ್ತು ಸರ್, ಅದು ಬೇರೆ ಕಂಡಿದೆ ಪ್ಲೀಸ್ ಅದೊಂದು ಯಾರಿಗೆ ಅವಾಯ್ಡ್ ಮಾಡಿ ಸರ್. ನಾಗತೀಶ್ ಚಂದ್ರಶೇಖರ್ ಸರ್, ನಾಗತೀಶ್ ಚಂದ್ರಶೇಖರ್ ಸರ್, ಆಮೇಲೆ ನಾಗೇಂದ್ರ ರಸು, ಆಮೇಲೆ ಭಟ್ರು ಅಂತ ಒಂದು ಸ್ವಲ್ಪ ವರ್ಕ್ ಮಾಡಿ ಸರ್. ಆಮೇಲೆ ಸುಮಾರು ಸರ್ ತುಂಬ ಪಿಕ್ಚರ್ ಮಾಡಿದ್ವಿ ಸರ್, ಬಟ್ ಹೆಸರು ಭಾಳ ಬರಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಎಸ್ ಸರ್. ಅಂದರೆ ಅಲ್ಲ, ಒಳ್ಳೆ ಕ್ವಶನ್ ಸರ್, ಅರ್ಥ ಆಯಿತು ಸರ್. ಅಂದರೆ ಸರ್ ನಮಗೆ ಸರ್ ನಾನು ಹೆಂಗಂದ್ರೆ ಸರ್, ಕಥೆಯನ್ನು ಹೇಳಬೇಕಾದಾಗೆ ನಾನು ಭಟ್ರಿಗೆ ಕೇಳಿದಾಗೆ ನೀವು ಫಿಲಾಸಫಿನ ನೀವು ಒಂದು ಕಾಮಿಡಿ ಹೇಳ್ಬೇಕು ಕಲ್ತಿರೋಲ್ಲ. ಹಾಗಾಗಿ ಸರ್ ನಾವು ವಿಷಾದವನ್ನು ಅಂದರೆ ತುಂಬ ಫನ್ನಿಯಾಗಿ ಕಲಿತು ಹೇಳಿದ್ವಿ ನಾವೆಲ್ಲ. ಅಂದರೆ ನಿಮ್ಗೆ ಕಮೆಂಟ್ ಅದಕ್ಕೆ ಸರ್ ಎರಡೂ ಇದೆ ಸರ್ ಅಲ್ಲಿ. ಅಂದರೆ ಲೈಫ್ ಎಂಬುದು ಹೆಂಗಂದರೆ ಎರಡೂ ಇರ್ತಾರೆ ನಿಮಗೆ ಜೀವನದಲ್ಲಿ. ಅಂದರೆ ಬೇವು ಬಲ್ಲ ಅಂತ ಅಂತಿಲ್ಲ ಸರ್, ಆ ಟೈಪಲ್ಲಿ ಎರಡೂ ಇದೆ ಸರ್. ವಿಷಾದ ರಂಜನೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮೇಡಮ್ UA ಕೊಟ್ಟಿದ್ದಾರೆ 16 ವರ್ಷ ಮೇಲ್ಪಟ್ಟಂತೆ, 16+. ಅಂದರೆ ಮೇಡಮ್ ಎಂಜಾಯ್ ಅಂದರೆ ಅಲ್ಲ, ಎಂಜಾಯ್ ಮಾಡೋದು ಹೆಂಗೆ ಅಂದರೆ ಮೇಡಮ್, ಈಗ ಕೆಲವೊಬ್ಬರಿಗೆ ರಜೆಗಳು ಸಿಗ್ತವೆ ಅಲ್ಲ, ಅಂದರೆ ಎಲ್ಲರೂ ಹೇಳೋಕ್ಕಾಗಲ್ಲ, ನಮ್ಗೆ ಕತೆ ಬಿಟ್ಟುಕೊಳ್ಳೋಲ್ಲ. ಬಟ್ ಇದೆ ಮೇಡಮ್, ಅಂದರೆ ನಿಮಗೆ ಅಂದರೆ ನಮ್ಗೆ ಹೆಂಗಂದ್ರೆ ರಜೆ ಸಿಕ್ಬಿಟ್ಟು ಸಾಕತ್ತೆ, ನಮಗಿದ್ದಿಲ್ಲ ಅವಕಾಶ. ಅಂದ್ರೆ ನಾವು ಓದಬೇಕಾದಾಗೆ ಮಕ್ಕಳಿಗೆಲ್ಲ ಭಾಳ ಚಿಕ್ಕಿತ್ತು, ನಮಗೆ ರಜೆ ಸಿಕ್ಬಿಟ್ಟು ಸಾಕತ್ತೆ. ತುಂಬ ರಜೆ ಸಿಕ್ಕಿತ್ತು ಈ ಸಲ ರಜದಲ್ಲಿ, ಅದು ಇತ್ತು. ಪ್ಲಸ್ ಇದಿದೆ ಇನ್ನೊಂದೇನು ಮೇಡಮ್ ಅಂದರೆ, ಮತ್ತೆ ಗಂಡ ಹೆಂಡತಿ ಜೊತೆ ಇರ್ತಿರಲ್ಲ. ಈ ಸಾಫ್ಟ್ವೇರ್ ಟೈಮ್ ಸಿಕ್ಬಿಟ್ಟು ಸಾಕು, ಒಂದು ವಾರ ಟೈಮ್ ಸಾಕು, ರಜೆ ಸಿಕ್ಕಿಟ್ಟು ಸಾಕಪ್ಪ ಜೊತೆ ಇರೋರು. ಬಟ್ ಅಲ್ಲಿ ಒಂದು ಅವಕಾಶ ಸಿಕ್ಕುತ್ತಲ್ವ, ಹಂಗೂ ಸಿಕ್ಕಿದೆ. ಬಟ್ ಬೇಜಾರು ಆಗಿದೆ, ಡೈವರ್ಸ್ ತುಂಬ ಆಗಿದೆ ಅಂತಾರೆ ಭಾಳ ನೋಡ್ಬೇಕು ನೀವು ಲಾಕ್ಡೌನ್ ಟೈಮಲ್ಲೆಲ್ಲ. ಅಂದರೆ ಗಂಡ ಹೆಂಡತಿಗೆ ಸಂಘರ್ಷಗಳು ನಡೆದು ಅದು ತುಂಬ ಆಗಿದೆ ಮೇಡಮ್. ಇನ್ಸಿಡೆಂಟ್ ಎಲ್ಲ ಗೊತ್ತು, ಮೀಡಿಯಾದಲ್ಲಿ ನಾವೇನು ಸ್ಪೆಷಲ್ ಹೇಳೋಕ್ಕಾಗಿಲ್ಲ, ನೀವೆಲ್ಲ ಗಮನಿಸ್ತಿರ್ತೀರಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದ್ರಿಸೋದು, ಒಂದು MLA ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದು, ಕೈ ಕಟ್ಕೊಂಡು ನಿಂದಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಅದೇ ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು. ಏನೋ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರು ಕೂಡ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಜಾರಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶಗಳು ಕೇಳಬೇಕು, ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು. ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೇದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹಿಂಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದಾದ್ರು ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ಒಂದು ನನ್ನ ಅವಕಾಶಗಳು ನಾನೇ ಕ್ರಿಯೇಟ್ ಮಾಡಿಕೊಂಡೆ. ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಈ ಥರ ಸ್ಟೋರಿ ಮಾಡಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದರು. ಹೀಗಾಗಿ ಆ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಬರೆಯೋಕ್ಕೆ. ಸಿಟಿ ಬಸ್ ಸ್ಟಾಪ್ ಅಂದರೆ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡ್ಬಂದ್ಬಿಟ್ಟು ಒಂದು 3-4 ತಿಂಗಳು ಸ್ಟೋರಿನ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯಿತು. ಸೆಂಟ್ರಲ್ಲಿ ತುಂಬ ಕಷ್ಟ ಆಯಿತು. ಯಾಕಂದರೆ ನನಗೆ ಫಿಲಿಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ
ತೊಗೊಂಡು ಬಂದೆ. ಬಟ್ ಏನಂತಂದರೆ ಒಂದೊಂದು ಕಂಟೆಂಟ್ ಮೂವಿ ನಮ್ಮ ಉತ್ತರ ಕನ್ನಡ ಭಾಗ ಎಲ್ಲ ಕಡೆ ಭಾಗಗಳಿಗೂ ತುಂಬ ಇದು ಇಷ್ಟ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಇಲ್ಲಿವರೆಗೂ ಕಷ್ಟಪಟ್ಟು ತೊಗೊಂಡು ಬಂದು ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟಿದ್ದೀನಿ. ಇನ್ನು ಮುಂದೆ ನೀವೇ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ನಮ್ಮನ್ನು ಆರೈಸಬೇಕು ಅಂತ ಕೇಳ್ಕೊತೀನಿ ಸರ್. ತುಂಬ ಟೈಮ್ ಆಗಿದೆ ಸರ್, ಸಮಾಧಾನ ಆಗಿದೆ ಸರ್. ಆದರೆ ಇದರಲ್ಲಿ ಹೀರೋಗಿಂತ ನೆಕ್ಸ್ಟ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರಲ್ಲಿ ಇದ್ದೀನಿ ಸರ್. ಹೀರೋ ನೆಕ್ಸ್ಟ್ ಆದರೆ ನಾನೇ ಲೀಡ್ ಕೊಟ್ಟೆ. ಬಟ್ ಅವ್ರದ್ದು ಒಂದು ಸ್ಟೋರಿ ನಡೆಯುತ್ತೆ, ನಮ್ಮದು ಒಂದು ಫ್ಯಾಮಿಲಿ ಸ್ಟೋರಿ. ಹೀರೋದು ಕಾಲೇಜ್ ಹುಡುಗ ಹುಡುಗಿ ಲವ್ ಸ್ಟೋರಿ 2 ಟ್ರ್ಯಾಕ್ ಇದೆ ಸರ್. ಬಟ್ ಫ್ಯಾಮಿಲಿ ಸ್ಟೋರಿ ನಂದು ನಡೆಯುತ್ತೆ. ಬರುತ್ತೆ ಸರ್. ಹಾಂ ಸರ್, ಹಾಂ ಸರ್ ಬರುತ್ತೆ. ಥ್ಯಾಂಕ್ ಯು ಸರ್. ಬರುತ್ತೆ. ಮತ್ತು ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡೋಕ್ಕನ್ನೋ ಆಸೆ ಇದೆ. ದಯವಿಟ್ಟು ನಮ್ಮ ವೀಕ್ಷಕರು ಸಿನಿಮಾಗಳನ್ನು ನೋಡಿ ನಮ್ಮನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಸರ್. ನಾವು ಫ್ಯಾಕ್ಟ್ರಿ ವರ್ಕರ್ ಆಗಿದ್ದೆ. ಅಂದರೆ ಸರ್ ನನ್ನ ಸ್ವಲ್ಪ ಸೈಟ್ ಇತ್ತು, ಮೂವಿ ಮಾಡಲೇಬೇಕು ಅನ್ನೋ ಒಂದು ಆಟ ಬಂತು. ಸೈಟ್ ಎಲ್ಲ ಮಾರ್ಬಿಟ್ಟು ಒಂದು ಮಾಡಿದೆ. ಅದಾದಮೇಲೆ ಸ್ವಲ್ಪ ಲೋನು ಗೀನು ಗೋಲ್ಡ್ ಲೋನು ಅದು ಇದು ಅಂತ ಮಾಡಿಕೊಂಡು ಇಲ್ಲಿವರೆಗೆ ತಂದು ಮುಗಿಸ್ಬಿಟ್ಟೆ ಸರ್. ರಿಟರ್ನ್ಸು ಎಲ್ಲ ನಮ್ಮ ವಿಷಯ ಮೇಲೆ ಬಿಟ್ಟಿದ್ದೀನಿ ಸರ್. ನೋಡ್ತಾರೆ, ಖಂಡಿತ ನಾನು ಬೆಳೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಸರ್, ಹಾಂ ಸರ್. ಇಲ್ಲ ಸರ್, ಅವ್ರ ಸಪೋರ್ಟ್ ತುಂಬ ಇದೆ ಸರ್ ನಮಗೆ. ಕೊನೆಗೆ ಸಿರಿ ಮ್ಯೂಸಿಕ್ ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದನೇ ನನಗೆ ಇದೆಲ್ಲ ಇದೆ ಸರ್. ಬಜೆಟ್ ಸುಮಾರು ಆಗಿದೆ ಸರ್, ಅದು ಹೇಳೋ ಆಗಿಲ್ಲ. ಇಲ್ಲ ಸರ್, ಈಗ ಈ ಸಿನಿಮಾ ಬಿಸಿ ಆದ್ರಿಂದ ಫ್ಯಾಕ್ಟ್ರಿ ಅದೂ ಹಾಂ ಸರ್. ಅದು ಆ್ಯಕ್ಚುಲಿ ಏನಾಯ್ತಂದ್ರೆ ಸರ್, ಸಿನಿಮಾ ಮಾಡೋದ್ರಿಂದ ನಾನು ಸ್ವಲ್ಪ ರಜೆ ಹಾಕಿ ಬರೋದ್ರಿಂದ ಏನಾಯ್ತಂದ್ರೆ, ನೀನು ಅದಾದ್ರೂ ಮಾಡು ಇಲ್ಲ ಇದಾದ್ರೂ ಮಾಡು ಅಂತ ಅಂದ್ಬಿಟ್ರು. ಇಲ್ಲ ಸರ್, ನಾನು ಈ ಸಿನಿಮಾನೇ ಮಾಡ್ತೀನಿ ಅಂತೇಳಿ ಕೆಲಸ ರಿಸೈನ್ ಮಾಡಿಬಿಟ್ಟೆ ಸರ್. ಸಿಂಧನೂರು ಸರ್, ರಾಯಚೂರು ಡಿಸ್ಟಿಕ್ ಸರ್. ಸಿಗುತ್ತೆ ಸರ್. ಈಗ ಮೂವಿಗೆ ಅವಕಾಶ ಸಿಕ್ಕರೆ ಬಂದೇ ಬರ್ತೀನಿ ಸರ್. ನಾನು ಮೂವಿಗೋಸ್ಕರ ಅಷ್ಟು ಇಲ್ಲಿಗೆ ಬಂದು ಮೂವಿ ಮಾಡಿದ್ದೀನಿ ಅಂತ ಬೆಂಗಳೂರಲ್ಲಿ. ಇನ್ನು ಅವಕಾಶ ಸಿಕ್ಕರೆ ಬರಲ್ವಾ ಸರ್? ಥ್ಯಾಂಕ್ ಯು ಸರ್. ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು ಮುದಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾವ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು,
ಹೀರೋ ಬೇಕು, ಹೀರೋ ಅಂದರೆ ಹಾಕೊಂಡು ಮಾಡಿಸು ಅಂತೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವರು ಬಂದಿಲ್ಲಿ ಕೂತಿದ್ದಾರೆ. ಆಮೇಲೆ ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸನೂ ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಯಾಕೆಂದರೆ ಎಲ್ಲ ಮನೆಗಳಿಗೂ ನಮ್ಮನ್ನು ತಲುಪಿಸೋವಂಥ ಕೆಲಸ ಮಾಡ್ತೀರಾ. ಮತ್ತು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಮತ್ತು ಕಥೆನೂ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಮತ್ತು ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮಗೂ ಇದರಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದರೆ ಊಹೆ ಮಾಡ್ಕೊಳಕ್ ಆಗದೇ ಇರೋ ಅಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತೆ ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ, ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಆದರೆ ಅವ್ರೇನು ಹೇಳಿಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೆ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗಿ ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ದಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು.